ಇವತ್ತಿನ ಸುಭಾಷಿತ ಮನೆಯಲ್ಲಿ ಧರ್ಮಪತ್ನಿ ಗೃಹಿಣಿಯ ಒಂದು ವೈಶಿಷ್ಟ್ಯ ಹಿರಿಮೆಯನ್ನು ತಿಳಿಸ್ತಕ್ಕಂಥ ವಿಶೇಷವಾದ ಸುಭಾಷಿತ ಆಗಿರುತ್ತೆ. ಈ ಸುಭಾಷಿತ ಈ ಪ್ರಕಾರವಾಗಿ ಇದೆ. ಗೃಹೇ ವಾಸ ಸುಖಾರ್ಥೋ ಹಿ ಪತ್ನಿ ಮೂಲಂ ನ ಸಂಶಯ ಅನುಕೂಲ ಕಲತ್ರಸ್ಯ ಸ್ವರ್ಗಸ್ಥೇನ ನ ಸಂಶಯ ಪ್ರತಿಕೂಲ ಕಲತ್ರಸ್ಯ ನರಕೋ ನಾತ್ರ ಸಂಶಯ. ಈ ಸುಭಾಷಿತ ಏನು ಹೇಳುತ್ತೆ ಅಂತಂದರೆ, ಗೃಹೇ ವಾಸ ಸುಖಾರ್ಥೋ ಹಿ ಪತ್ನಿ ಮೂಲಂಚ ತತ್ ಸುಖಂ ಅಂತ ಹೇಳ್ತಾ ಇದ್ದಾರೆ. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ನೆಮ್ಮದಿಯಾದಂಥ ಜೀವನ ಯಾವಾಗ ಸಿಗುತ್ತೆ ಅಂತಂದರೆ ಆತನ ಧರ್ಮಪತ್ನಿಯಿಂದ ಮಾತ್ರ ಸಿಗತಕ್ಕಂಥದ್ದು. ಪತ್ನಿ ಮೂಲಂ, ಹೆಣ್ಣು ಚೆನ್ನಾಗಿದ್ದಾಳೆ, ಮನೆಗೆ ಹೊಸಲು ಮೆಟ್ಟಿ ಬಂದಂಥ ಹೆಣ್ಣು ಆಕೆ ನೆಮ್ಮದಿಯಾಗಿದ್ದಾಳೆ, ಆಕೆ ಸಂತೃಪ್ತಳಾಗಿದ್ದಾಳೆ ಅಂತಂದರೆ ಮನೆಯನ್ನು ಕಂಗೊಳಿಸ್ತಾ ಇರುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ಯಾವ ನೆಮ್ಮದಿಯೂ ಸಹ ಇರೋದಿಲ್ಲ. ಅನುಕೂಲ ಕಲತ್ರಸ್ಯ ಸ್ವರ್ಗಸ್ಥೇನ ನ ಸಂಶಯ ಅಂತ ಹೇಳ್ತಾರೆ. ಅದಕ್ಕೆ ಲೈಕ್ ಮೈಂಡೆಡ್ ಆಗಿರೋ ವ್ಯಕ್ತಿಗಳನ್ನೇ ಮದುವೆ ಮಾಡ್ಕೋಬೇಕು. ಮತ್ತು ಒಂದು ಕಂಪ್ಯಾಟಿಬಿಲಿಟಿ, ಈ ಮ್ಯಾಚಿಂಗು ಇವೆಲ್ಲವೂ ಅಷ್ಟೇ ಪ್ರತಿ ಹಂತದಲ್ಲೂ ನೋಡಬೇಕು. ಜ್ಯೋತಿಷ್ಯದ ಹಂತದಲ್ಲೂ ನೋಡಬೇಕು. ಮೊದಲನೇದಾಗಿ ವಧೂವರ ಸಾರಾವಳಿ ನೋಡೋದು ಇದೇ ಕಾರಣಕ್ಕೋಸ್ಕರವಾಗಿ. ಎಲ್ಲ ಗುಣಗಳು ಸೇರುತ್ತಾ, ಎಲ್ಲ ಕೂಟುಗಳು ಸೇರುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ ನಾವು. ಇದ್ರ ಜೊತೆಯಲ್ಲಿ ಭಾವನಾತ್ಮಕವಾಗಿ ನಿಮ್ಮಿಬ್ಬರಿಗೂ ಸಹ ಒಂದು ಒಡನಾಟ, ಒಂದು ತಾದಾತ್ಮ್ಯತೆ ಇದೆಯಾ, ಸೈಕಲಾಜಿಕಲ್ ಕಂಪ್ಯಾಟಿಬಿಲಿಟಿ ಇದೆಯಾ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ದುಡ್ಡು ಕಾಸು ಇವತ್ತಿರುತ್ತೆ, ನಾಳೆ ಬರುತ್ತೆ ಹೋಗುತ್ತೆ. ಇವತ್ತು ಬಡವರಾಗಿರ್ತೀರಾ, ನಾಳೆ ಶ್ರೀಮಂತರಾಗ್ತೀರಾ. ಇವತ್ತು ಏನೋ ಕಷ್ಟಪಡ್ತಾ ಇರ್ತೀರಾ, ನಾಳೆ ಒಂದು ಅನುಕೂಲವಾಗಿರುವಂಥ ಒಂದು ಹಂತಕ್ಕೆ ಹೋಗ್ತೀರಾ. ನಿಮ್ಮ ಮೇಲೆ ಆಕೆಗೆ, ಆಕೆ ಮೇಲೆ ನಿಮಗೆ, ನಮಗೆ ಅನ್ನತಕ್ಕಂಥದ್ದು ಇರಬೇಕಾಗತ್ತೆ. ಸೊ ಆ ಪ್ರಕಾರ ನಿಮ್ಮ ವಿಷನ್ನು, ಥಾಟು, ನಿಮ್ಮ ಗೋಲ್ಸು, ಆ್ಯಂಬಿಷನ್ಸು, ನಿಮ್ಮ ಎಬಿಲಿಟಿ ಇದೆಲ್ಲವನ್ನ ನಂಬತಕ್ಕಂಥ ಹೆಣ್ಣು ಸಿಕ್ಕಿದ್ದಾದಲ್ಲಿ ಸ್ವರ್ಗಸ್ಥೇನ ನ ಸಂಶಯ, ಅನುಕೂಲ ಕಲತ್ರಸ್ಯ ಸ್ವರ್ಗಸ್ಥೇನ ನ ಸಂಶಯ ಅಂತ ಹೇಳ್ತಾರೆ. ಒಂದು ವೇಳೆ ಅದೇ ಹೆಣ್ಣು ಒಂದು ಸಿಡಿಬಿಡಿ ಮಾಡ್ಕೊಳ್ತಕ್ಕಂಥದ್ದು, ತುಂಬ ಅಸಹನೆ ಇರತಕ್ಕಂಥದ್ದು, ಅಥವಾ ನಿಮ್ಮ ಮನಸ್ತತ್ವಕ್ಕೆ ವಿರುದ್ಧವಾದಂಥ ಮನಸ್ತತ್ವ ಇರತಕ್ಕಂಥವ್ರಾಗಿದ್ದಾದ ಪಕ್ಷದಲ್ಲಿ ಪ್ರತಿಕೂಲ ಕಲತ್ರಸ್ಯ ನರಕೋ ನಾತ್ರ ಸಂಶಯ ಅಂತ ಹೇಳ್ತಾರೆ. ಕಷ್ಟಪಟ್ಕೊಂಡು ಗಂಡ ಬೆಳಗ್ಗೆಯಿಂದ ಸಂಜೆವರೆಗೂ ದುಡುಕೊಂಡು ಮನೆಗೆ ಬರ್ತಾ ಇದ್ದ ಹಾಗೆ ಆಕೆ ಒಂದು ಸೆಟ್ ಆಫ್ ಒಂದು ಕಂಪ್ಲೇಂಟ್ಸ್ ಹೇಳುವಂಥದ್ದಾಗಲಿ, ಅತ್ತೆ ಮಾವಂದ್ರ ಬಗ್ಗೆ ಆಗಲಿ ಅಥವಾ ಬೇರೆ ವಿಚಾರಗಳ ಬಗ್ಗೆ ಆಗಲಿ ಯಾವುದೋ ಒಂದು ಕಂಪ್ಲೇಂಟ್ಸ್ ಹೇಳ್ತಾ ಇದ್ದಾದ ಪಕ್ಷದಲ್ಲಿ ಮನೆ ಅನ್ನೋದು ನರಕ ಆಗೋಗುತ್ತೆ ಅನ್ನತಕ್ಕಂಥದ್ದು. ಇವತ್ತಿನ ಕಾಲದಲ್ಲಿ ಹೆಣ್ಣು ಸಹ ದುಡಿತಾ ಇರ್ತಾಳೆ. ಹಾಗಾಗಿ ಎರಡೂ ಭಾವಗಳಿಂದ ನಾವು ನೋಡಬೇಕಾಗುತ್ತೆ. ಕೇವಲ ಗಂಡಿನ ಒಂದು ದೃಷ್ಟಿಕೋನದಿಂದ ಮಾತ್ರ ಹೇಳುವಂಥ ವಿಚಾರ ಅಲ್ಲ ಇದು. ಸೊ ಏನೇನೆಲ್ಲ ನಾವು ಪತ್ನಿಗೆ ಹೇಳ್ತೀವೋ ಅದು ಪತಿಗೂ ಸಹ ಅನ್ವಯ ಆಗುತ್ತೆ. ಸೊ ಹೆಣ್ಮಕ್ಳು ಇಲ್ಲಿ ಒಂದೇ ದೃಷ್ಟಿಕೋನದಿಂದ ಗುರುಗಳು ಹೇಳ್ತಾ ಇದ್ದಾರೆ ಅನ್ನೋ ಭಾವನೆ ಇಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ನಾವು ಪಕ್ಷಪಾತಿಗಳಲ್ಲ. ಆದರೆ ಒಂದು ಮನೆ ಚೆನ್ನಾಗಿರ್ಬೇಕು ಅಂದರೆ ಹೆಣ್ಣೇ ಕಾರಣ, ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಯಾಕಂದರೆ ಮನೆ ನಿಲ್ಲಿಸ್ತಕ್ಕಂಥವಳು ಆಕೆನೇ. ಹೆಣ್ಣು ಹೊರಗಡೆ ಹೋಗಿ ದುಡ್ಕೊಂಡು ಬಂದ್ರೂ ಸಹ ಮನೆಯಲ್ಲಿರೋ ಜವಾಬ್ದಾರಿ ನೋಡ್ಕೊಳ್ತಕ್ಕಂಥವಳು ಆಕೆನೇ ಆಗಿರ್ತಾಳೆ. ಗಂಡಸ ಕೈಲಿ ಆಗೋದಿಲ್ಲ. ಅವನು ಹೊರಗಡೆ ದುಡಿಬೋದು, ದುಡ್ಡು ತಂದು ಕೊಡ್ಬೋದು, ನಿಮ್ಮ ಕೈನಲ್ಲಿ ಜವಾಬ್ದಾರಿಗಳನ್ನು ಒಪ್ಪಿಸ್ಬೋದು. ಅದು ಎಲ್ಲವನ್ನು ಒಂದು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥವಳು ಯಾರು ಅಂತಂದರೆ ಆಕೆನೇ ಹೆಣ್ಣಾಗಿರ್ತಾಳೆ. ಗೃಹಿಣಿ ಗೃಹ ಮುಚ್ಯತೆ ಅಂತ ಅದಕ್ಕೆ ಹೇಳ್ತಾರೆ. ಇನ್ನೊಂದು ಸುಭಾಷಿತದಲ್ಲಿ ಗೃಹಿಣಿ ಇದ್ದರೆ ಮಾತ್ರ ಅದು ಗೃಹಕ್ಕೆ ಒಂದು ಶೋಭೆ ಇರತಕ್ಕಂಥದ್ದು ಅಂತ. ಸೊ ಆ ಥರದ ನಿಮ್ಮ ಮನಸ್ತತ್ವಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಹೆಂಗಳೆಯರನ್ನು ನೋಡಿ ಅವ್ರ ಜೊತೆ ಮಾತ್ರ ನೀವು ಜೀವನ ನಡೆಸ್ತಕ್ಕಂಥ ವ್ಯಕ್ತಿಗಳಾಗಿ ಜೀವನವನ್ನು ಸ್ವರ್ಗಪ್ರಾಯವನ್ನಾಗಿಸ್ಕೊಳ್ಳಿ ಅನ್ನತಕ್ಕಂಥದ್ದು ಈ ಸುಭಾಷಿತದ ಒಂದು ಆಶಯ ಆಗಿರುತ್ತೆ.